ಜಿಮ್ಮು ಪ್ರೋಟೀನು ಇಲ್ದಲೇ ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ಡೇ 42 ಆಫ್ ಬಾಡಿ ರಿಕಂಪ್. ಕರೆಕ್ಟಾಗೆ ಕೇಳಿಸ್ಕೊಂಡಿದ್ದೀರಾ. ನೀವು ಜಿಮ್ಗೆ ಹೋಗೋದು ಬೇಡ, ವೆಯ್ಟ್ ಲಿಫ್ಟ್ ಮಾಡೋದು ಬೇಡ, ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡೋದು ಬೇಡ, ಸ್ಟಿಲ್ ನೀವು ಸಣ್ಣ ಆಗ್ಬೋದು. ಅಲ್ಲ, ಸಣ್ಣ ಆಗೋಕ್ಕೆ ಏನು ಬೇಕು? ಕ್ಯಾಲೋರೀಸ್ನ ಕಡಿಮೆ ತಿನ್ನಬೇಕು. ನೀವು ಊಟ ಎಲ್ಲ ಬಿಟ್ಟು ಬರೀ ಫ್ರೂಟ್ಸು ವೆಜಿಟೇಬಲ್ಸ್ನ ತಿನ್ಕೊಂಡಿದ್ರೆ ಆರಾಮಾಗಿ ಬೇಜಾನ್ ಕ್ಯಾಲೋರೀಸ್ನ ಕಟ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಸಣ್ಣ ಆಗ್ತೀರಾ. ಆದರೆ ನೀವು ಮಾಡ್ತಾ ಇರೋದು ಫ್ಯಾಟ್ ಲಾಸ್ ಅಲ್ಲ, ವೆಯ್ಟ್ ಲಾಸು. ಪ್ರೋಟೀನು ನ್ಯೂಟ್ರಿಯೆಂಟ್ಸ್ ಇಲ್ದಲೆ ನಿಮಗೆ ಮಸಲ್ ಲಾಸ್ ಆಗಿರುತ್ತೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ನಿಮ್ಮ ಬಾಡಿಲಿ ಎನರ್ಜಿನೇ ಇರಲ್ಲ, ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಬರುತ್ತೆ, ನಿಮ್ಮ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಓವರಾಲ್ ಆಗಿ ನಿಮ್ಮ ಹೆಲ್ತೇ ಹಾಳಾಗೋಗುತ್ತೆ. ಸೊ ಹೆಲ್ದಿ ವೇನಲ್ಲಿ ನೀವು ಫ್ಯಾಟ್ ಲಾಸ್ ಮಾಡಬೇಕಂದ್ರೆ ಪ್ರೋಟೀನ್ ಇರೋವಂಥ ಬ್ಯಾಲೆನ್ಸ್ ಡಯಟ್ ಮಾಡಲೇಬೇಕು. ನಿಮ್ಮ ಫ್ಯಾಟ್ ಲಾಸ್ ಇನ್ನೂ ಫಾಸ್ಟ್ ಆಗಬೇಕು ಅಂದರೆ ಡಯಟ್ ಜೊತೆಗೆ ನೀವು ವರ್ಕೌಟ್ ಕೂಡ ಮಾಡಲೇಬೇಕು ಆ್ಯಂಡ್ ಇದರಿಂದ ನಿಮ್ಮ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ. ಕ್ಯಾಪ್ಷನ್ನಲ್ಲಿ ಟಾಪ್ 10 ಅಫೋರ್ಡಬಲ್ ಪ್ರೋಟೀನ್ ಸೋರ್ಸಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಒಂದ್ಸಲ. ಆ್ಯಂಡ್ ಇದರ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಿರುತ್ತೆ, ಫಾಲೋ ಮಾಡ್ಕೊಳ್ಳಿ.